ನೋಡಿ ಆಂಟಿ, ಮಿತ್ರ ಪಕ್ಕದಲ್ಲಿ ಭಾಗ್ಯ ಹೆಂಡತಿಯಾಗಿ ಇಷ್ಟು ಆರಾಮಾಗಿ ಕೂತಿದ್ದಾಳೆ. ಆ ಸ್ಥಾನ, ಆ ಲೆವೆಲ್ ನಂದು. ಎಲ್ಲ ಭಾಗ್ಯ ಕಿತ್ಕೊಂಡು ಎಲ್ಲ ಮತ್ತೆ ನಾನೇ ಪಡ್ಕೊಳ್ಳೋವರೆಗೂ ನನಗ್ ಶಾಂತಿನೂ ಇರಲ್ಲ, ಆರಾಮಾಗಿ ನಿದ್ರೆನೂ ಬರಲ್ಲ. ಮನೀಷಾ, ಕೂಲ್ ಡೌನ್. ಪ್ರತಿಯೊಬ್ಬರಿಗೂ ಟೈಮ್ ಬರುತ್ತೆ. ಆ ಟೈಮ್ ಬಂದಾಗ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡ್ರೆ ಎನಿಮೀನ ಸೋಲಿಸ್ಲೂಬಹುದು, ನಾವು ಕೂಡ ಗೆಲ್ಬಹುದು. ವೇಟ್ ಫಾರ್ ದ ಟೈಮ್. ಮೈ ಗಾಡ್ ಜಾನು, ನನಗೋಸ್ಕರ ಬಂದ್ಯಾ? ನನ್ ಪ್ರೀತಿನ ಅರ್ಥ ಮಾಡ್ಕೊಂಡ್ಯಾ? ಅರ್ಥ ಮಾಡ್ಕೊಂಡಿದ್ದು ನಿನ್ ಪ್ರೀತಿನಲ್ಲ, ನಿನ್ ತಲ್ಹರಟೇನ. ವಾಟ್? ಮತ್ತಿನ್ನೇನು? ನಾನ್ ಮನೆಗ್ ಬರೋದಿಲ್ಲ, ಯಾರಿಗೂ ಕಾಣಿಸೋದಿಲ್ಲ, ನನ್ನ ಹುಡುಕ್ಬೇಡ ಅಂತ ಏನೇನೋ ಹೇಳ್ಬಿಟ್ಟೆಲ್ಲ ಬಂದಿಯಲ್ಲ. ಅದಕ್ಕೆ ಅದೆಲ್ಲ ಕರೆಕ್ಟ್ ಅಲ್ಲ ಅಂತ ನೀನ್ ಯೋಚನೆ ಮಾಡೋ ರೀತಿನ ಬದಲಾಯಿಸ್ಕೊ ಅಂತ ಹೇಳೋದಕ್ ಬಂದಿದ್ದೀನಿ. ಸರಿ ಸರಿ, ಯಾವ್ದಕ್ಕಾದ್ರೂ ಬಂದ್ಯಲ್ಲ, ಒಳಗಡೆ ಹೋಗೋಣ ಬಾ. ನಾನ್ ನಿನ್ಗೆ ಹೇಳೋದಕ್ ಬಂದಿದ್ದು ನಿನ್ ಜೊತೆಲಿ ಪ್ರೀತಿಯಿಂದ ಓಡಾಡೋದಕ್ಕಲ್ಲ. ನೀನ್ ನನ್ ಜೊತೆ ಪ್ರೀತಿಯಿಂದ ಓಡಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ನನ್ ಪಕ್ಕ ನಿಂತ್ಕೋ ಸಾಕು. ಏನು ಜೋಕಾ? ನಿನಗ್ ಜೋಕ್ ಅನ್ಸಿದ್ರೆ ನಗು, ಇಲ್ಲ ಅಂದ್ರೆ ನೀನು ಒಂದ್ ಜೋಕೆ, ನಗೋದ್ ಬೇಡ. ಅಬ್ಬಾ ಸರಿ, ನಾನೀಗ ಹೋಗ್ತೀನಿ. ಓಯ್, ನಿನಗಿಲ್ ಬರ್ಲಿಕ್ಕೆ ಇಷ್ಟ ಇಲ್ಲ ಅಂದಿದ್ರೆ ಈ ಡ್ರೆಸ್ ಕೋಡ್ ಏನಕ್ಕೆ ಫಾಲೋ ಮಾಡ್ದೆ? ಮೇಲಿಂದ ಇಷ್ಟ ಇಲ್ಲ ಅನ್ನೋ ನಾಟಕ ಬೇರೆ. ಸರಿ ಬಾ ಈಗ, ನಡಿ ಬಾ. ಆಂಟಿ, ಇನ್ನು ಎಷ್ಟೊತ್ತಿಲ್ಲೇ ಇರಬೇಕು? ನಾವಿಲ್ಲಿರೋದ್ರಿಂದ ಯಾವುದೇ ತರ ಯೂಸ್ ಇದೆ ಅಂತ ನನಗೆ ಅನ್ನಿಸ್ತಿಲ್ಲ. ಆಗ್ಬಹುದು ಮನೀಷಾ, ನಮ್ಗೆ ಎಲ್ಲಿಂದ ಆದ್ರೂ ಯಾವ ತರ ಆದ್ರೂ ಅವಕಾಶ ಬರಬಹುದು. ಭಾಗ್ಯನ ಬಿಟ್ಟು ಮಿತ್ರ ನಿನ್ಗೆ ಕ್ಲೋಸ್ ಆಗೋ ಅವಕಾಶ ಸಿಗ್ಬಹುದು. ಸ್ವಲ್ಪ ವೇಟ್ ಮಾಡು. ವ್ಯಾಲೆಂಟೈನ್ಸ್ ಡೇಗೆ ಮತ್ತು ನಮ್ಮ ರೆಸಾರ್ಟ್ ಓಪನಿಂಗ್ಗೆ ಇಲ್ಲಿಗೆ ಬಂದಿರೋ ಜೋಡಿಗಳಿಗೆ ಸ್ವಾಗತ ಸುಸ್ವಾಗತ. ವ್ಯಾಲೆಂಟೈನ್ಸ್ ಡೇ ಅಂದ್ರೇನೆ ಎಲ್ರಿಗೂ ತುಂಬಾ ಸ್ಪೆಷಲ್. ಸಿಂಗಲ್ ಆಗಿರೋರು ಹೊಸ ಪರ್ಸನ್ನ ಪರಿಚಯ ಮಾಡ್ಕೋತಾರೆ. ಮದ್ವೆ ಆಗದೆ ಇರೋ ಲವ್ ಬರ್ಡ್ಸ್ ಯಾವಾಗ ಮದ್ವೆ ಆಗ್ತೀವಿ ಅಂತ ಕಾಯ್ತಿರ್ತಾರೆ. ಮದ್ವೆ ಆಗಿರೋ ಜೋಡಿ ಅಂತೂ ಇನ್ನೂ ಅವ್ರ ಪ್ರೀತಿನ ಹೇಗೆ ಸ್ಟ್ರಾಂಗ್ ಮಾಡೋದು ಅಂತ ಪ್ಲಾನ್ ಮಾಡ್ತಿರ್ತಾರೆ. ಅದೇನೇ ಆದ್ರೂ ಪ್ರತಿ ಜೋಡಿಗೂ ಈ ಪ್ರೇಮಿಗಳ ದಿನ ಒಂದು ಸ್ಪೆಷಲ್ ಡೇ ಆಗಿದೆ. ಈ ಸ್ಪೆಷಲ್ ಡೇಗೆ ಒಂದು ಸ್ಪೆಷಲ್ ಜೋಡಿನ ನಾವು ಇನ್ವೈಟ್ ಮಾಡಿದೀವಿ. ಅವರೇ ಮಿಸ್ಟರ್ ಮಿತ್ರಾನಂದನ್, ಮಿಸಸ್ ಭಾಗ್ಯ ಮಿತ್ರಾನಂದನ್. ವಿವೇಕ್,
ಅಕ್ಕ ಬಾವ ಇಲ್ಲಿಗೆ ಬಂದಿದಾರ. ಅಯ್ಯೋ, ನಮ್ಮನ್ ನೋಡಿದ್ರೆ ಅಷ್ಟೇ ಕತೆ. ಬಾ ನಾವು ಹೊರಟೋಗೋಣ. ಜಾನು, ಅವರಿಂದ ನೋಡಿಲ್ವಲ್ಲ, ನೀನ್ ಟೆನ್ಷನ್ ಮಾಡ್ಕೋಬೇಡ, ಸ್ವಲ್ಪ ವೆಯ್ಟ್ ಮಾಡು. ಆಕಾಶ್, ಹೊಸ ರೆಸಾರ್ಟು ಯಾರಿಗೂ ಗೊತ್ತಿಲ್ಲ ಅಂತ ಇಲ್ಲಿ ಕರ್ಕೊಂಡ್ ಬಂದೆ. ಇವಾಗ ನೋಡು, ನಮ್ಮ ಅಣ್ಣ ಅದ್ಕೆ ಕೂಡ ಇಲ್ಲೇ ಇದಾರಂತೆ. ಹೊರಟು ಹೋಗೋಣ ಬಾ. ಸಂಜನಾ, ನೀನ್ ಟೆನ್ಷನ್ ಮಾಡ್ಕೋಬೇಡ, ಹೋದ್ರಾಯ್ತು. ನೀನ್ ಟೆನ್ಷನ್ ಮಾಡ್ಕೊಂಡು ನನಗೆ ಟೆನ್ಷನ್ ಕೊಡ್ಬೇಡ. ಮಿತ್ರನಂದನ್ ಅವರು ಯೂತ್ಗೆ ಒಂದು ಇನ್ಸ್ಪಿರೇಷನ್, ಯೂತ್ ಐಕಾನ್. ಅವಾರ್ಡ್ಸ್ ಮೇಲೆ ಅವಾರ್ಡ್ಸ್ ತಗೊಂಡು ಸಕ್ಸಸ್ ಮೇಲೆ ಸಕ್ಸಸ್ ತಗೊಳ್ತಿದ್ದಾರೆ. ಅಂತ ಮಿತ್ರಾನಂದನ್ ಅವರು ಮತ್ತು ಅವರ ವೈಫ್ ಭಾಗ್ಯ ಅವ್ರ ಮುಂದೆ ಇವತ್ತು ಈ ಫಂಕ್ಷನ್ ನಡೆಯೋದು ನಮ್ಗೆ ತುಂಬಾ ಸಂತೋಷ ಆಗ್ತಿದೆ. ಥ್ಯಾಂಕ್ ಯು. ವಿವೇಕ್, ಇಲ್ಲೇ ಇದ್ರೆ ಸಿಕ್ಕಾಕೋತೀವಿ. ನೀವಿಬ್ರು ಇಲ್ಲಿಗೆ ಯಾಕೆ ಬಂದಿದ್ದೀರಾ, ಏನಕ್ಕೆ ಜೊತೆಯಾಗಿದ್ದೀರಾ ಅಂತ 1000 ಪ್ರಶ್ನೆ ಕೇಳ್ತಾರೆ. ಅವ್ರು ಕೇಳೋ ಯಾವ ಪ್ರಶ್ನೆಗೂ ನನ್ನ ಹತ್ರ ಉತ್ತರನೇ ಇಲ್ಲ. ನಿನ್ನ ಹತ್ರ ಇಲ್ದೇ ಇದ್ರೇನಂತೆ, ನನ್ನ ಹತ್ರ ಇದೆ. ವಿವೇಕ್, ಇದು ಜೋಕ್ ಮಾಡೋ ಸಮಯ ಅಲ್ಲ. ನೀನ್ ಜೋಕ್ ಮಾಡಿದ್ರು ನಗು ಅಂತ ಪರಿಸ್ಥಿತಿ ನನಗಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗೋಣ. ಜಾನು, ಪ್ಲೀಸ್ ವೇಟ್. ಹೋಗೋಣ ಬಾ. ಬಾ ಜಾನು. ಆಕಾಶ್, ನಿನ್ ಬಗ್ಗೆ ನಮ್ಮ ಮನೆಯವ್ರ ಹತ್ರ ಒಳ್ಳೆ ಸಮಯ ನೋಡಿ ಅವ್ರನ್ನೆಲ್ಲ ಒಪ್ಸಿ ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿದೀನಿ. ನಾವಿವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ರೆ ಮಾತ್ರ ನಾವ್ ಅನ್ಕೊಂಡಿರೋದ್ ಯಾವ್ದೂ ನಡೆಯಲ್ಲ. ದಯವಿಟ್ಟು ಹೊರಟು ಹೋಗೋಣ ಬಾ ಆಕಾಶ್. ಸಂಜನಾ ಪ್ಲೀಸ್. ಬೇಡ ಬಾ, ಹೋಗೋಣ. ಸಂಜನಾ, ಜಾನು, ನನಗೆ ಗೊತ್ತು ಜಾನು, ನಾನು ಕರೆದ್ರೆ ನೀನ್ ನಿಲ್ತೀಯ ಅಂತ, ನಾನು ಕೇಳಿದ್ರೆ ನೀನಿಲ್ಲ ಅನ್ನಲ್ಲ ಅಂತ. ನಾನ್ ನಿಂತಿದ್ದು ನೀನ್ ಕರ್ದೆ ಅಂತಲ್ಲ, ಅಲ್ಲೊಂದು ಅಡ್ಡಗೋಡೆ ನಿಂತಿದೆ ಅಂತ. ಅಡ್ಡಗೋಡೆನಾ? ಹ್ಮ್. ಎಲ್ಲಿದೆ? ನೀನೇ ನೋಡು. ಎಲ್ಲರೂ ಒಟ್ಟಿಗೆ ಇದೇ ರೆಸಾರ್ಟ್ಗೆ ಬಂದಿದ್ದಾರೆ. ನನ್ನ ಹಿಡ್ಕೊಡೋದಕ್ಕೋಸ್ಕರ ನೀನು ಕೂಡ ನನ್ನ ಇಲ್ಲಿಗೆ ಕರೆದಿದ್ಯಾ. ಇವಾಗ ನಾವು ಹೊರಡ್ಬೇಕು ಅಂದ್ರೆ ಚಿಕ್ಕತ್ತೆನ ಮನೀಷಾನ ದಾಟ್ಕೊಂಡು ಹೋಗ್ಬೇಕು. ಖಂಡಿತವಾಗ್ಲೂ ಸಿಕ್ಕಾಕೋತೀವಿ ವಿವೇಕ್. ಜಾನು ಪ್ಲೀಸ್, ನೀನ್ ಹೆದರ್ಕೊಂಡ್ಬೇಡ, ನನ್ನನ್ನು ಹೆದರ್ಸ್ಬೇಡ. ನೀನು ಧೈರ್ಯವಾಗಿರೋ, ಏನೋ ಒಂದು ಮಾಡಿದ್ರಾಯ್ತು. ಹಾ, ನೀನು ಧೈರ್ಯ ಅಂದ್ರೆ ಅದು ನಾನು ಹೇಳ್ತೀನಿ. ಬಾ ಬಾ ಬಾ. ನೀನು ಏನು, ಎಲ್ಲಿಗೆ? ಅಲ್ಬೇಡ, ಇಲ್ಲ. ಪ್ಲೀಸ್ ಸಂಜನಾ, ನನ್ ಮಾತ್ ಕೇಳು ಸಂಜನಾ. ನಮ್ಮಮ್ಮ ಮನೀಷಾ ಕೂಡ ಇಲ್ಲೇ ಇದ್ದಾರಲ್ಲ. ನಾವ್ ಹೋಗ್ಬೇಕು ಅಂದ್ರೆ ಅವ್ರನ್ನ ದಾಟ್ಕೊಂಡೇ ಹೋಗ್ಬೇಕು. ಅವ್ರು ಏನಾದ್ರೂ ನೋಡಿದ್ರೆ ಮುಗೀತು ಕಥೆ. ಸರಿ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಟೈಮ್ ನೋಡ್ಕೊಂಡು ಅವ್ರು ಕಾಣಿಸ್ದಂಗೆ ಹೋಗ್ಬಿಡೋಣ. ಅಲ್ಲಿವರೆಗೂ ಇಲ್ಲೇ ಎಲ್ಲಾದ್ರೂ ಕೂತಿರೋಣ. ಬಾ ಬಾ ಬಾ, ಬೇಗ. ಇವತ್ತು ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತ ಇಲ್ಲಿರೋ ಪ್ರೇಮಿ ಜೋಡಿಗಳಿಗೆ, ಮದ್ವೆ ಆಗಿರೋರ್ಗೆ ಒಂದು ಚಿಕ್ಕ ಗೇಮ್ ಇಟ್ಟಿದೀವಿ. ಅಫ್ಕೋರ್ಸ್ ಅದರಲ್ಲಿ ಮಿತ್ರ ಅವರು ಮತ್ತೆ ಅವರ ವೈಫ್ ಭಾಗ್ಯ ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಏನ್ ಮಿತ್ರ ಸರ್, ನಿಮ್ಗೆ ಓಕೆ ಅಲ್ವಾ? ಯಾ, ಈ ಗೇಮ್ ಅಲ್ಲಿ ಹುಡುಗಿಗಿಷ್ಟ ಆಗೋ 5 ವಿಷಯನ ಒಂದು ಪೇಪರ್ ಅಲ್ಲಿ ಬರಿಬೇಕು. ಅದೇ ಪ್ರಶ್ನೆನ ಹುಡ್ಗಂಗೂ ಕೇಳ್ತೀವಿ. ಅವ್ರು ಎಷ್ಟು ಕರೆಕ್ಟ್ ಆಗಿ ಹೇಳ್ತಾರೋ ನೋಡೋಣ. ಯಾರ ಆನ್ಸರ್ ಹೆಚ್ಚು ಮ್ಯಾಚ್ ಆಗುತ್ತೋ ಆ ಜೋಡಿನ ಈ ಗೇಮ್ ನಲ್ಲಿ ವಿನ್ನರ್ಸ್. ಲೆಟ್ಸ್ ಸ್ಟಾರ್ಟ್ ದ ಗೇಮ್. ನಿಮ್ಮೆಲ್ರಿಗೂ ಈಗ 5 ಪ್ರಶ್ನೆ ಲಿಸ್ಟ್ ಮಾಡಿದೀವಿ. ಅದಕ್ಕೆ ನೀವು ಆನ್ಸರ್ಸ್ ಬರೀರಿ.
ಇಷ್ಟವಾದ ಬಣ್ಣ ಬ್ಲೂ. ಇಷ್ಟ ಆಗೋ ಡ್ರೆಸ್. ನನಗೆ ಡ್ರೆಸ್ ಇಷ್ಟ ಆಗಲ್ವಲ್ಲ. ಸೀರೆ. ಇಷ್ಟವಾದ ಪ್ಲೇಸ್ ನಮ್ಮೂರೇ. ಇಷ್ಟ ಆಗೋ ಫುಡ್ ಅನ್ನ ಸಾರು. ಎಲ್ಲದಕ್ಕಿಂತ ತುಂಬ ಇಷ್ಟ ಆಗೋ ವಿಷಯ ಈಗ ಜೋಡಿಗಳಲ್ಲಿ ಗಂಡಸರನ್ನ ಕರೆದು ಸೇಮ್ ಕ್ವಶನ್ನ ಕೇಳ್ತೀವಿ. ರಾಮಕೃಷ್ಣ ಅವರು. ರಾಮಕೃಷ್ಣ ಅವರೇ, ನಿಮ್ ವೈಫ್ಗೆ ಇಷ್ಟ ಆಗೋ ಕಲರ್? ಕೆಂಪು. ವಾವ್, ಕರೆಕ್ಟ್ ಆನ್ಸರ್ ಕೊಟ್ಟಿದ್ದೀರಾ. ನಿಮ್ ಹೆಂಡತಿಗೆ ಇಷ್ಟ ಆಗೋ ಡ್ರೆಸ್? ಚೂಡಿದಾರ್. ಗ್ರೇಟ್, ಇದು ಕೂಡ ಕರೆಕ್ಟ್ ಆಗಿ ಹೇಳಿದ್ರಿ. ಮತ್ತೆ ನಿಮ್ ಹೆಂಡತಿಗೆ ಇಷ್ಟ ಆಗೋ ಪ್ಲೇಸ್? ಕಾಶ್ಮೀರ್. ಸಾರಿ ಸರ್, ಅವರು ಕನ್ಯಾಕುಮಾರಿ ಅಂತ ಬರ್ತಿದ್ದಾರೆ. ಅಂದ್ರೆ ಈ ವಿಷಯದಲ್ಲಿ ನಿಮ್ಮಿಬ್ರಿಗೆ ಕಾಶ್ಮೀರ್ಗೂ ಕನ್ಯಾಕುಮಾರಿಗೂ ಇರೋಷ್ಟು ದೂರ ಇದೆ ಅಂತ. ರಾಮಕೃಷ್ಣ ಸರ್, ನಿಮ್ ಹೆಂಡತಿಗೆ ಇಷ್ಟ ಆಗಿರೋದ್ರಲ್ಲಿ ನಿಮ್ಗೆ 3 ಉತ್ತರ ಗೊತ್ತಿದೆ. 2ರಲ್ಲಿ ಫೇಲ್ ಆದ್ರಿ. ಇನ್ ನೀವು ಹೋಗಿ ಕೂತ್ಕೋಬಹುದು. ಈಗ ಹರೀಶ್ ಅವರು, ನಿಮ್ ಲವರ್ಗೆ ಇಷ್ಟ ಆಗೋ ಕಲರ್? ಎಲ್ಲೋ. ಸಾರಿ ಸರ್, ಶಿ ಲೈಕ್ಸ್ ವೈಟ್. ಅವ್ರಿಗೆ ಇಷ್ಟ ಆಗೋ ಡ್ರೆಸ್? ಜೀನ್ಸ್. ಸಾರಿ ಸರ್, ಅವರಿಗೆ ಲೆಹೆಂಗಾ ಅಂದ್ರೆ ಇಷ್ಟ ಅಂತೆ. ನಿಮ್ದಿನ್ನು ಫ್ರೆಶ್ ಲವ್ ಅನ್ಸುತ್ತೆ ಹರೀಶ್ ಸರ್. 1 ಉತ್ತರನೂ ಮ್ಯಾಚ್ ಆಗ್ಲಿಲ್ಲ. ಸೊ ನೀವಿನ್ನೂ ಅವ್ರನ್ನ ತುಂಬಾ ಅರ್ಥ ಮಾಡ್ಕೋಬೇಕು. ಇನ್ ನೀವ್ ಹೋಗಿ ಕೂತ್ಕೋಬಹುದು. ಈಗ ಮಿತ್ರ ಸರ್. ನಿಮ್ ಹೆಂಡತಿಗೆ ಇಷ್ಟ ಆಗೋ ಕಲರ್? ಈ 2ರಲ್ಲಿ ನಿನಗೆ ಯಾವ್ದು ಇಷ್ಟ ಆಯ್ತು? ಇದು ತುಂಬಾ ಚೆನ್ನಾಗಿದೆ ಮನೀಷಾ. ಭಾಗ್ಯ ಸೆಲೆಕ್ಟ್ ಮಾಡಿದ್ದೆ, ನೀನು ಸೆಲೆಕ್ಟ್ ಮಾಡಿದ್ಯಾ? ಅವಳಿಗೆ ಇಷ್ಟ ಆಗೋ ಕಲರ್ ಬ್ಲೂ. ವಾವ್, ಪರ್ಫೆಕ್ಟ್ ಆಗಿ ಉತ್ತರ ಕೊಟ್ರಿ ಮಿತ್ರ ಸರ್. ಭಾಗ್ಯ ಅವ್ರ ಫೇವ್ರೆಟ್ ಕಲರ್ ಕೂಡ ಬ್ಲೂನೇ. ಭಾಗ್ಯಂಗೆ ಯಾವ ಕಲರ್ ಇಷ್ಟನೋ ಮಿತ್ರ ಗೊತ್ತಿದೆ ಆಂಟಿ. ನೋಡಿದ್ರ? ಮನೀಷಾ ಏನೋ ಕ್ಯಾಶುವಲ್ ಆಗಿ ಹೇಳಿರ್ಬೇಕು. ಅದು ಗೊತ್ತಿಲ್ಲದೆ ಮ್ಯಾಚ್ ಆಯ್ತು. ಡೋಂಟ್ ವರಿ. ಮಿತ್ರ ಅವರೇ, ಭಾಗ್ಯ ಅವ್ರಿಗೆ ಇಷ್ಟ ಆಗೋ ಡ್ರೆಸ್? ಇದು ತಗೋ. ಇದೊಂದ್ಸಲ ಹಾಕೊಂಡು ನೋಡು. ಈ ತರದ್ದೆಲ್ಲ ಹಾಕೊಳ್ಳೋದಂದ್ರೆ ನನ್ಗಷ್ಟು ಇಷ್ಟ ಇಲ್ಲ. ಅವಳು ಡ್ರೆಸ್ಗಿಂತ ಹೆಚ್ಚು ಇಷ್ಟಪಡೋದು ಸೀರೆ. ಎಕ್ಸಾಕ್ಟ್ಲಿ ಮಿತ್ರ ಅವರೇ, ಈ ಉತ್ತರನೂ ಕರೆಕ್ಟೇ. ನೋಡಿದೆ ಜಾನು, ಅತ್ತಿಗೆ ಬಗ್ಗೆ ಅಣ್ಣಂಗೆ ಎಷ್ಟು ವಿಷಯ ಗೊತ್ತಿದೆ ಅಂತ. ಮಿಕ್ಕಿದ ವಿಷಯಗಳಿಗೂ ಸರಿಯಾಗಿ ಹೇಳ್ಬೇಕಲ್ವಾ? ಏನ್ ಹೇಳ್ತಾರ ನೋಡೋಣ. ಭಾಗ್ಯ ಅವ್ರಿಗೆ ಇಷ್ಟ ಆಗೋ ಫುಡ್? ಪ್ರತಿ ಮನೇಲೂ ಇಷ್ಟಪಟ್ಟು ತಿನ್ನೋ ಊಟನೇ ಅನ್ನ ಸಾರು. ವಾವ್, ಇದು ಕೂಡ ಕರೆಕ್ಟ್ ಆಗಿ ಹೇಳಿದ್ರಿ ಮಿತ್ರ ಅವರೇ. ಮತ್ತೆ ಅವ್ರಿಗೆ ಇಷ್ಟ ಆಗೋ ಪ್ಲೇಸ್? ಅವಳಿಗೆ ಇಷ್ಟ ಆಗೋ ಪ್ಲೇಸ್ ಅವ್ರ ಊರು. ಇದನ್ನಂತೂ ನೀವ್ ಹೇಳಲ್ಲ ಅನ್ಕೊಂಡೆ, ಬಟ್ ಇದು ಕೂಡ ಕರೆಕ್ಟ್ ಆಗೇ ಹೇಳಿದ್ರಿ. ಇದನ್ ಕೂಡ ಮಿತ್ರ ಹೇಗ್ ಹೇಳ್ದ ಆಂಟಿ? ಭಾಗ್ಯಂಗೆ ಇಷ್ಟ ಕಷ್ಟ ಅನ್ನೋ ಪುಸ್ತಕನ ಪೂರ್ತಿ ಓದಿರೋ ಹಾಗೆ ಎಲ್ಲ ಹೇಳ್ತಿದಾನಲ್ಲ.
ಮನೀಷಾ ಕೂಲ್. ಇನ್ನು ಕೊನೆ ಪ್ರಶ್ನೆ, ಈ ಪ್ರಪಂಚದಲ್ಲಿ ಭಾಗ್ಯ ಅವರಿಗೆ ಎಲ್ಲಕ್ಕಿಂತ ಇಷ್ಟ ಆಗೋ ವಿಷಯ ಯಾವುದು? ಅವಳಿಗೆ ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಇಷ್ಟ ಆಗೋ ವಿಷಯ ಅವಳು ಗಂಡ ಆಗಿರೋ ನನ್ನನ್ನು ಸಂತೋಷವಾಗಿ ನೋಡ್ಕೊಳ್ಳೋದು. ಮಿತ್ರ ಸರ್, ನೀವು ಗ್ರೇಟ್ ಸರ್. ಇದು ಕೂಡ ಮ್ಯಾಚ್ ಆಗಿದೆ. ಅವ್ರೇನ್ ಬರ್ದಿದ್ದಾರೆ ಗೊತ್ತಾ? ನನ್ ಗಂಡನ್ನ ಕಣ್ಣಿನ ರೆಪ್ಪೆ ತರ ನೋಡ್ಕೊಳ್ಳೋದು ಅಂತ. ನೋಡಿದ್ಯಾ, ಅದಕ್ಕೆ ಬಗ್ಗೆ ಅಣ್ಣಂಗೆ ಪ್ರತಿಯೊಂದು ಗೊತ್ತು. ಒಬ್ಬ ಮನುಷ್ಯನ ಮೇಲೆ ತುಂಬ ಪ್ರೀತಿ ಇದ್ರೆ ಮಾತ್ರ ಹೀಗೆಲ್ಲ ಆಗುತ್ತೆ. ಸೊ ಗಾಯ್ಸ್, ಗೇಮ್ ಎಲ್ರು ನೋಡಿದ್ರಿ ಅಲ್ವಾ? ಎಲ್ರಿಗೂ 2 ಅಥವಾ 3 ಮಾತ್ರನೇ ಮ್ಯಾಚ್ ಆಗಿದ್ದು. ಆದ್ರೆ ಮಿತ್ರ ಸರ್ ಮಾತ್ರ ತಮ್ಮ ವೈಫ್ಗೆ ಇಷ್ಟ ಆಗಿರೋದೆಲ್ಲ ಕರೆಕ್ಟ್ ಆಗಿ ಹೇಳಿದ್ರು. ಈ ಗೇಮ್ ಅಲ್ಲಿ ವಿನ್ನರ್ಸ್ ಮಿತ್ರ ಸರ್ ಮತ್ತು ಭಾಗ್ಯ ಮೇಡಮ್. ಮಿತ್ರ ಸರ್, ಭಾಗ್ಯ ಮೇಡಮ್, ದಯವಿಟ್ಟು ಒಂದ್ಸಲ ಇಲ್ಲಿ ಬರ್ತೀರಾ? ವಿ ವುಡ್ ಲೈಕ್ ಟು ಪ್ರೆಸೆಂಟ್ ಯು ಉತ್ತಮ ಜೋಡಿ ಅವಾರ್ಡ್. ಹೇಳು ನಿರಂಜನ್. ಇಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಸರ್. ಮಿತ್ರ ಮತ್ತು ಅವ್ರ ವೈಫ್ ತುಂಬ ಉತ್ಸಾಹದಿಂದಿದ್ದಾರೆ. ತುಂಬ ಸಂತೋಷದಿಂದ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಸರ್. ಆ ಉತ್ಸಾಹ ಸಂತೋಷ ತುಂಬ ಹೊತ್ತಿರಲ್ಲ ಅಂತ ಅವ್ರಿಗೂ ಕೂಡ ಗೊತ್ತಿಲ್ವಲ್ಲ ನಿರಂಜನ್. ಸರ್, ಇಲ್ಲಿ ಇನ್ನೊಂದು ಗೇಮ್ ಕೂಡ ಆಡಿಸ್ತಿದ್ದೀವಿ. ಆ ಗೇಮಲ್ಲಿ ಮಿತ್ರ ಅಂಡ್ ಅವ್ರ ಹೆಂಡತಿ ಉತ್ತಮ ಜೋಡಿ ಅವಾರ್ಡ್ ಕೂಡ ಗೆದ್ದಿದ್ದಾರೆ. ಉತ್ತಮ ಜೋಡಿ? ಸರ್, ನೀವು ಬರ್ತಿದ್ದೀರಾ? ಬರ್ತೀನಿ. ಬಂದು ಮೇನ್ ಸ್ಟೋರಿಗೆ ಶ್ರೀಕಾರ ಹಾಡಬೇಕು. ಓಕೆ ಸರ್. ಮಿತ್ರ ಭಾಗ್ಯ ಚಪ್ಲಿ ಸೈಜು ಬಳಿ ಸೈಜ್ ಕೇಳಿದ್ರು ಹೇಳೋ ತರ ಇದ್ದಾನೆ. ಭಾಗ್ಯ ಬಗ್ಗೆ ಮಿತ್ರಾಗೆ ಅಷ್ಟೆಲ್ಲ ವಿಷಯ ಹೇಗ್ ಗೊತ್ತಾಯ್ತು? ಒಬ್ಬ ವ್ಯಕ್ತಿ ಬಗ್ಗೆ ತುಂಬಾ ಪ್ರೀತಿ ಇದ್ರೇನೆ ಇಷ್ಟು ವಿಷಯ ತಿಳ್ಕೋತಾರೆ. ಆ ಮನುಷ್ಯನ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದ್ರೇನೆ ಅಷ್ಟು ಕ್ಲೋಸ್ ಆಗಿ ಒಬ್ಸರ್ವ್ ಮಾಡ್ತಾರೆ. ಮನೀಷಾ, ಅದು ನೀನೀಗ ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂತ ನನಗೆ ಅರ್ಥ ಆಗುತ್ತೆ. ಆದ್ರೆ ನಾನ್ ನಿನ್ ಪ್ರೀತಿಸಿದ್ದಕ್ಕೆ, ನೀನ್ ಕೂಡ ನನ್ ಪ್ರೀತಿಸಿದ್ದಕ್ಕೆ ಇವಾಗ ನಾನು ಏನ್ ಥಿಂಕ್ ಮಾಡ್ತಿದ್ದೀನೋ ನಿಂಗೆ ಗೊತ್ತಾಗಿರುತ್ತೆ. ಮತ್ತೆ ಭಾಗ್ಯಂಗೂ ನಿಂಗೂ ಮಧ್ಯೆ ಏನಿದೆ ಅಂತ, ಭಾಗ್ಯ ವಿಷಯ, ಅವಳಿಷ್ಟ ಕಷ್ಟ ಎಲ್ಲ ನಿನಗೆ ಗೊತ್ತಾಯ್ತು? ಅದೆಲ್ಲ ಕ್ಯಾಶುವಲ್ ಆಗಿ ಅಬ್ಸರ್ವ್ ಮಾಡಿದ ವಿಷಯಗಳು. ಅದನ್ನೆಲ್ಲ ಯಾಕೆ ಸೀರಿಯಸ್ ಆಗಿ ತಗೋತಿದ್ಯಾ? ಇಲ್ಲ ಮಿತ್ರ, ಕ್ಯಾಶುವಲ್ ಆಗಿ ಅಬ್ಸರ್ವ್ ಮಾಡಿದ್ದಿದ್ರೆ ಇಷ್ಟು ಸರಿಯಾಗಿ ನೆನ್ಪಿರ್ತಿರ್ಲಿಲ್ಲ. ಏನೋ ಸ್ಪೆಷಲ್ ಇಂಟ್ರೆಸ್ಟ್ ಇಂದ ಅಬ್ಸರ್ವ್ ಮಾಡಿದ್ರೇನೆ ಪ್ರತಿಯೊಂದು ನೆನ್ಪಿರತ್ತೆ. ಹೌದು ಮನೀಷಾ, ನೀನ್ ಹೇಳಿದ್ ನಿಜಾನೇ.